ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಬೆಂಗಳೂರಿನಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಿದೆ. ಹಾಗೆ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಬೆಂಗಳೂರು ನಗರದಲ್ಲಿ ಇನ್ನು 44.5 ಮಿಲಿಮೀಟರ್ ಮಳೆಯಾಗಿರುವಂತಹ ದಾಖಲೆಯಾಗಿದೆ. AWS ಕೇಂದ್ರಗಳ ಪ್ರಕಾರ ಈ ಒಂದು ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 44.5 ಮಿಲಿಮೀಟರ್ ಮಳೆಯಾಗಿದೆ. ಈ ಒಂದು ದಾಖಲೆಯಾಗಿರುವಂತದ್ದು. HAL ವಿಮಾನ ನಿಲ್ದಾಣದಲ್ಲಿ 20.8 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಹಾಗೆ ಮಂಗಳೂರಿನಲ್ಲಿ 11.5 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಹಾಸನ ಜಿಲ್ಲೆಯಲ್ಲಿ 3 ಮಿಲಿಮೀಟರ್, ಹಾಗೆ ರಾಮನಗರದಲ್ಲಿ 23.5 ಮಿಲಿಮೀಟರ್, ಹಾಗೆ ಮೈಸೂರಿನ ನಾಗನಹಳ್ಳಿಯಲ್ಲಿ 19 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಶಕ್ತಿನಗರದಲ್ಲಿ ಒಣ ಗುಡುಗು, ಹಾಗೆ ಗದಗ ಜಿಲ್ಲೆಯಲ್ಲಿ ಮಿಂಚು ಸಹಿತ ಮೋಡಗಳ ಚಟುವಟಿಕೆ ದಾಖಲಾಗಿದೆ. ಕರಾವಳಿ ಭಾಗದಲ್ಲಿ ಮಳೆ ಜೊತೆಗೆ ಗುಡುಗು ಮಿಂಚಿನ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. KSNDMC ವರದಿ ಪ್ರಕಾರ ಬೆಂಗಳೂರು ದಕ್ಷಿಣ ಎಲೆತೋಟದ ಹಳ್ಳಿಯಲ್ಲಿ 5.5 ಮಿಲಿಮೀಟರ್ ಮಳೆಯಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡುತ್ತಾ ಹೋಗ್ತಾರೆ. ಭವ್ಯ, ನಿನ್ನೆ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಹಾಗೆ ಇನ್ನೂ ಕೂಡ ಈ ಮಳೆ ಮುಂದುವರಿಯುತ್ತೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇನ್ನು ಎಷ್ಟು ದಿನಗಳವರೆಗೆ ಇದೇ ಮಳೆ ಮುಂದುವರಿಯುತ್ತೆ? ಸುನಿಧಿ, ಅಂದ್ರೆ ಬೆಂಗಳೂರಲ್ಲಿ ನಿನ್ನೆ ಸುರಿದ ಮಳೆಗೆ ಗೋಡೆ ಬಿದ್ದು ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಕೂಡ ವಿಜಯನಗರದ ಕ್ಲಬ್ ಅಲ್ಲಿ ನಡೆದಿರುವಂತದ್ದು. ನಿನ್ನೆ ಭಾರಿ ಮಳೆ ಸುರಿದಿದೆ. ಬೆಂಗಳೂರಿನಲ್ಲಿ ಗುಡುಗು ಮಿಂಚು ಸಹಿತ ಇವತ್ತು ಕೂಡ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಬೆಂಗಳೂರು ನಗರದಲ್ಲೇ 46 ಮೀಟರ್ ನಷ್ಟು ದಾಖಲಾಗಿರುವಂತು. AWS ಕೇಂದ್ರಗಳ ಪ್ರಕಾರ ಬೆಂಗಳೂರಿನಲ್ಲಿ 44.5 ಮಳೆ ದಾಖಲಾಗಿದೆ. ಅಷ್ಟು ಮಾತ್ರವಲ್ಲದೆ ಮಂಗಳೂರಿನಲ್ಲಿ 11.5 ಮಳೆ ದಾಖಲೆ ಆಗಿರುವಂತದ್ದು. ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಇದೇ ರೀತಿಯಾಗಿ ಮಳೆ ಬಂದಿರುವಂತದ್ದು. ಸೊ ಸಾರ್ವಜನಿಕರು ಹಾಗೂ ರೈತರು ಮುನ್ನೆಚ್ಚರಿಕೆ ವಹಿಸಲು IMD ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಕೂಡ ಇದೆ. ಮೇ 30ರಿಂದ ಜೂನ್ 5ರವರೆಗೆ ಹಲವೆಡೆ ಗುಡುಗು ಮಿಂಚು ಸಹಿತ ಮಳೆ ಆಗುವ ಸಾಧ್ಯತೆ ಇದೆ. ಸೊ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಕರಾವಳಿ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ, ಉತ್ತರ ಕನ್ನಡ ಹಲವು ಕಡೆ ಸಾಧಾರಣದಿಂದ ಮಧ್ಯಮ ಮಳೆ, ಕೆಲವೆಡೆ ಗುಡುಗು ಮಿಂಚಿನ ಚಟುವಟಿಕೆ ಇರೋ ಕಾರಣಕ್ಕಾಗಿ ಮೀನುಗಾರರು ಎಚ್ಚರಿಕೆಯಿಂದ ಇರಲು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ತೆರಳದಂತೆ, ಯಾಕಂದ್ರೆ ಗಾಳಿಯ ವೇಗ ಹತ್ತಿರೋದ್ರಿಂದ ಸಮುದ್ರಕ್ಕೆ ತೆರಳಿದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಎಚ್ಚರಿಕೆಯನ್ನ ಕೊಡಲಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಬೆಂಗಳೂರಿನಲ್ಲಿ ಸ್ಪೆಷಲ್ ಅಲರ್ಟ್ ಅನ್ನು ಕೊಡಲಾಗಿದೆ. ಯಾಕಂದ್ರೆ ಬೆಂಗಳೂರು ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತು, ಒಂದು 10 ನಿಮಿಷ ಮಳೆ ಬಂದ್ರೆ ಬಹಳಷ್ಟು ಸಮಸ್ಯೆಗಳು ಕೂಡ ಉಲ್ಬಣ. ಸೊ ಬೆಂಗಳೂರಿನಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಕೆಲ ಭಾಗಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಸೊ ಇವತ್ತು ಸಂಜೆ ಅಥವಾ ರಾತ್ರಿ ವೇಳೆಗೆ ಮಳೆ ಬರುವ ಕಾರಣಕ್ಕಾಗಿ ಆದಷ್ಟು ಮರದ ಅಡಿ ಆಗಿರ್ಬೋದು, ಅಂದ್ರೆ ಗೋಡೆ ಕುಸಿತ ಆಗುವಂತಹ ಪರಿಸ್ಥಿತಿ ಇದೆ, ಆ ಜಾಗದಲ್ಲಿ ನಿಲ್ಲದಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೋ ಒಂದು ಕಡೆ GBA ಅಧಿಕಾರಿಗಳು ಇನ್ನೂ ಕೂಡ ಮಳೆಗಾಲ ಬಂದಾಗ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಬೇಕು ಅದನ್ನ ತೆಗೆದುಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಮೊನ್ನೆದು ನಡೆದಂತಹ ಭಾರಿ ಮಳೆ ಹೇಳ್ಬೋದು. ಯಾಕಂದ್ರೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಬಹಳಷ್ಟು ಕಡೆಗಳಲ್ಲಿ ನೀರು ನಿಂತಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ನೀರು ನಿಂತಿರುವ ಪರಿಣಾಮ ತಡರಾತ್ರಿವರೆಗೆ ವಾಹನ ಸವಾರರು ಪರದಾಟ ಮಾಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಯಾಕಂದ್ರೆ ರಸ್ತೆಗಳಲ್ಲಿ ನೀರು ನಿಂತಾಗ ಅದು ಕೂಡ ಚರಂಡಿಯಿಂದ ಬರುವಂತಹ ನೀರು ಕೊಳಚೆ ನೀರಾಗುತ್ತೆ. ಸೊ ಈ ಸಂದರ್ಭದಲ್ಲಿ ವಾಹನ ಸವಾರರು ಗಾಡಿಯನ್ನ ತೆಗೆದುಕೊಂಡು ಹೋಗೋದಕ್ಕೂ ಆಗದ ಪರಿಸ್ಥಿತಿ, ಹಾಗೇನೆ ಫುಟ್ಪಾತ್ ಅಲ್ಲಿ ಹೋಗೋದಕ್ಕೂ ಭಯಪಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಬಹುತೇಕ ಫುಟ್ಪಾತ್ಗಳು ಕೂಡ ಈಗಾಗಲೇ ಕಿತ್ಕೊಂಡು ಬರುವಂತಹ ಪರಿಸ್ಥಿತಿಯಲ್ಲಿದೆ. ಸದ್ಯ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರೋ ಕಾರಣಕ್ಕಾಗಿ ಈಗಾಗಲೇ ಕಳೆದ ವಾರ DCM ಕೂಡ ಒಂದಂದ್ರೆ DK ಶಿವಕುಮಾರ್ ಅವರು ನಗರ ಪ್ರದಕ್ಷಿಣೆ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿ ಸೂಚಿಸಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಕೆಲಸಗಳು ಹಾಗೆ ಪೆಂಡಿಂಗ್ ಇದೆ ಅಂತ ಹೇಳ್ಬೋದು. ಸುನೀತಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.